ಕರ್ನಾಟಕ ಇಲ್ಲಿದೆ, ತಮಿಳ್ನಾಡು ಇಲ್ಲಿದೆ. ಇಲ್ಲರಾ ಅನ್ನ ಹಾಕು ಪುಣ್ಯಾತ್ಮ. ಉಡುಪಿಗೆ ಬಂದಿದ್ರೆ ತ್ರಿವೇಣಿ ಕರ್ಕೊಂಡು ಹೋಗ್ತಿದ್ದೆ. 50 ರೂಪಾಯಿ ಮಸಾಲೆ ದೋಸೆ ಇಲ್ಲಿ 3 ಜನಕ್ಕೆ ತಿನ್ಸ್ಬೋದು. ಎಲ್ಲ ಹೋಗ್ಬೇಕಣ್ಣ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈಗ ನಂದು ಸ್ಟೇಯಿಂದ ಆಲ್ಮೋಸ್ಟ್ 2 ಕಿಲೋಮೀಟರ್ಸ್ ಬಂದಾಯಿತು. ಬಿಕಾಸ್ ಅಲ್ಲಿ ಇಷ್ಟು ಬೇಗ ಯಾರೂ ಎದ್ದಿರಲಿಲ್ಲ. ಸೊ ಅಲ್ಲೇನು ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ನಾನು. ಸೊ ಮೈ ಸ್ಟೇ ವಾಸ್ ಅ ವೆರಿ ಗುಡ್ ಒನ್. ಇಂಟರ್ನ್ಯಾಷನಲ್ ಯೂತ್ ಹಾಸ್ಟೆಲ್ ಅಂತ ಹೇಳಿ. ಸೊ ಆಲ್ಮೋಸ್ಟ್ 350 ರುಪೀಸಿಗೆ ನನ್ನ ಫಸ್ಟ್ ಡೇ ಅದು ಸ್ಟೇ ಆಯಿತು ಅಲ್ಲಿಗೆ. ಆ್ಯಂಡ್ ಬೆಳಗ್ಗೆ ಆಲ್ಮೋಸ್ಟ್ 5 ಗಂಟೆಗೆ ಎದ್ದೆ. ಐ ಆಮ್ ಶ್ಯೂರ್ ನೋ ಬಡಿ ಸ್ಲೆಪ್ ಬಿಕಾಸ್ ಆಫ್ ಮೀ. ಬಿಕಾಸ್ ನಂದು ಅಲ್ರಾಮ್ 4:30ಇಂದ 5 ತನಕ ಕಂಟಿನ್ಯೂಸ್ ಆಗಿ 2 ನಿಮಿಷಕ್ಕೆ ಆಗ್ತಿತ್ತು. ಆ್ಯಂಡ್ ಈಗ ಆಲ್ಮೋಸ್ಟ್ 6 ಆಯಿತು. ನಾ ಬೇಗ ರೆಡಿ ಆಗಿದ್ದೆ ಸ್ನಾನ ಮಾಡಿ ಎಲ್ಲ. ಆದರೆ ನನ್ನ ಬ್ಯಾಗನ್ನು ಮೌಂಟ್ ಮಾಡುವಾಗ ತುಂಬ ಟೈಮ್ ತಗೊಳ್ತು. ಈಗ ಬೆಳಕಾಗುವ ಮೊದಲು, ಟ್ರಾಫಿಕ್ ಸ್ಟಾರ್ಟ್ ಆಗುವ ಮೊದಲು ಐ ವಾಂಟ್ ಟು ಕವರ್ ಆಸ್ ಮಚ್ ಆಸ್ ಡಿಸ್ಟೆನ್ಸ್ ಪಾಸಿಬಲ್. ಸೊ ಐ ಆಮ್ ನಾಟ್ ಗೋನ್ ಸ್ಟಾಪ್ ಹಿಯರ್ ಇನ್ ಮೈಸೂರು ಎನಿವೇರ್. ಡೈರೆಕ್ಟ್ ಚಾಮರಾಜನಗರ ಹೋಗುವ. ಚಾಮರಾಜನಗರಕ್ಕೆ ಹೋಗಿ ನಮ್ಮದು ಬ್ರೇಕ್ಫಾಸ್ಟ್ ಒಂದು ಬೇಗ ಮಾಡಿಕೊಳ್ಳುವ. ಯಾಕಂತೇಳಿ ಒಂದ್ಸತಿ ಟ್ರಾಫಿಕ್ ಸ್ಟಾರ್ಟ್ ಆದರೆ ಅದಾದಮೇಲೆ ನಾ ಇಷ್ಟು ಬೇಗ ಎದ್ದು ನಿದ್ದೆ ಇಲ್ಲದೆ ಎದ್ದು ಹೊರಟಿದ್ದು ಸಹ ವೇಸ್ಟ್ ಆಗ್ತದೆ. ಸೊ ಇಲ್ಲೊಂದು ಸ್ಟೋರಿ ಹಾಕುವ ಅಂತೇಳಿ ನಿಲ್ಲಿಸಿದೆ. ದಿಸ್ ಈಸ್ ಅ ಬ್ಯೂಟಿಫುಲ್ ಬ್ಯಾಕ್ಗ್ರೌಂಡ್, ಬಟ್ ಅದರಲ್ಲಿ ಏನು ಕಾಣಲಿಲ್ಲ. ಇದು ಮೈಸೂರು ವಿಶ್ವವಿದ್ಯಾನಿಲಯ ಕಾರ್ಯಸೌಧ. ಇಷ್ಟೊತ್ತು ಬೇಕಾಯ್ತು ಓದಲಿಕ್ಕೆ. ಎನಿವೆ, ಇನ್ನಿಲ್ಲಿಂದ ಹೊರಡುವ. ಲೆಟ್ಸ್ ಮೀಟ್ ಇನ್ ಚಾಮರಾಜನಗರ್. ಎಸ್. ಈಗ ಒಂದು ಕಡೆಯಲ್ಲಿ ಬರೀ ದನದ್ದು, ಹಸುಗಳದ್ದೆಲ್ಲ ಮಾರ್ಕೆಟ್ ನೋಡ್ಬೋದು. ಲೈಕ್ ಪೀಪಲ್ ಗೆಟ್ ಇಟ್ ಹಿಯರ್ ಟು ಸೆಲ್ ಇಟ್ ಟು ಸಮ್ಮನ್. ಲೈಕ್ ಅವ್ರಿಗೆ ಬೇಕಾದರೆ ಅವ್ರು ತೊಗೊಂಡು ಹೋಗ್ಬೋದು. ಆ ಥರ ಕುರಿ ಇದೆ, ಮೇಕೆ ಇದೆ. ಆ್ಯಂಡ್ ಎಲ್ಲರೂ ತರದು ನೋಡ್ಬೇಕು. ಅದನ್ನು ನಡ್ಸ್ಕೊಂಡೇ ತರ್ತಾರೆ. ಕುರಿ ಎಲ್ಲ ನಡ್ಸ್ಕೊಂಡೇ ತರ್ತಾರೆ. ಅದೇ ಏನಾದರೂ ದೊಡ್ಡ ದೊಡ್ಡ ದನ ಎಲ್ಲ ಇದ್ದರೆ ಅದನ್ನು ಟೆಂಪೋದಲ್ಲಿ ಬರ್ತಾ ತುಂಬ ವೆಹಿಕಲ್ ಹಾಗೆ ಸಿಕ್ತು. ಅದನ್ನೇ ಅವ್ರು ಕರ್ಕೊಂಡು ಬರೋರದ್ದು. ಹಾಗೆ ಈಗ ಇನ್ನು ಚಾಮರಾಜನಗರಕ್ಕೆ ಆಲ್ಮೋಸ್ಟ್ 40 ಕಿಲೋಮೀಟ್ರ್ ಇದೆ. 40 ಕಿಲೋಮೀಟ್ರ್. ಅದು ಟ್ರಾಫಿಕ್ ಜಾಸ್ತಿಯೇ ಇದೆ. ಸೊ ಅಷ್ಟೇನು ಯೂಸ್ ಆಗಲಿಲ್ಲ ಬೇಗ ಹೊರಟಿದ್ದು. ಬಟ್ ಯು ನೆವರ್ ನೋ, ದಿನದಲ್ಲಿ ಇನ್ನೂ ಜಾಸ್ತಿ ಇರ್ತದೇನೋ. ಲೈಕ್ ಐ ಆಮ್ ನಾಟ್ ಏಬಲ್ ಟು ಈವನ್ ಮೇಂಟೈನ್ ಅ ಸ್ಪೀಡ್ ಆಫ್ ಲೈಕ್ 60. ಒಂದು ಕಡೆಯಲ್ಲಿ 80 ಹೋದರೆ ಇನ್ನೊಂದು ಕಡೆಯಲ್ಲಿ 40. ಆ ಥರ ಕನ್ಸಿಸ್ಟೆನ್ಸ್ ಆಗಿ ಒಂದೇ ಸ್ಪೀಡ್ ಮೇಂಟೈನ್ ಮಾಡಲಿಕ್ಕೆ ಆಗ್ತಿಲ್ಲ. ಹಾಗೆ ಈ ಫಾಗ್ ನೋಡ್ಬೋದು. ಫಾಗ್ ಇದು ಫುಲ್ ಫಾಗಲ್ಲಿ ಕವರ್ ಆಗಿದೆ. ಹತ್ತಿರ ಎಷ್ಟು ಹೋಗ್ತೇನೆ ಆಗ ಕ್ಲಿಯರ್ ಆಗ್ತದೆ. ಬಿಟ್ಟರೆ ಕ್ಲಿಯರ್ ಆಗೋದಂತಲ್ಲ, ನಾನು ಅದ್ರ ಹತ್ರ ಹೋದ್ಮೇಲೆ ಕಾಣೋದು ನಿಲ್ಲಿಸ್ತದೆ. ಬಟ್ ಇಲ್ಲಿ ಜನರೆಲ್ಲ ಎಷ್ಟು ಗಲೀಜು ಅಂತೇಳಿದ್ರೆ, ಈಗ ಅವ್ರು ಅಲ್ಲಿ ನೀಚೆ ಬಂದಿದ್ದು ಯಾವುದಕ್ಕಂತೇಳಿ ನಿಮ್ಗೆ ಗೊತ್ತಾದರೆ तू समझा? हाँ नहीं तू समझा नहीं. Please. Yeah bro, it's all gross here. Like gross. ಎಲ್ಲೂ ರೋಡ್ ಬಿಟ್ಟು ಒಂದು ಹೆಜ್ಜೆ ಆಚೆ ಇಳಿಯುವಾಗಿಲ್ಲ. ಅಲ್ಲೆಲ್ಲ ಕೂತಿದ್ದಾರೆ ಹಾಗೆ. ಚಾಮರಾಜನಗರ ಇನ್ನು 15 ಕಿಲೋಮೀಟರ್. ಸೊ ಈಗ ಚಾಮರಾಜನಗರದಲ್ಲಿದ್ದೇನೆ. ಇಲ್ಲಿ ಕಾಫಿ ಕುಡಿದೆ. ಹೋಟೆಲ್ ಯಾವುದು ಚಂದ ಸಿಗ್ತಿಲ್ಲ. ಅಮ್ಮ ಮಾಡ್ಕೊಳ್ಳೋದು ಚಕ್ಕುಲಿ ಉಂಟು ಬ್ಯಾಗಲ್ಲಿ, ಅದೇ ಕಡಿತಾ ಇದ್ದೆ. ಒಂದು ಕಾಫಿ ಕುಡಿದೆ, ಈಗ ಇನ್ನೊಂದು ಕಾಫಿ ಕುಡಿದಿದ್ದೆ. ಇಲ್ಲಿಂದ ಇನ್ನು 60 ಕಿಲೋಮೀಟ್ರ್ ಹೋಗುವ, ಮತ್ತು ಎದುರೆಲ್ಲರೂ ನಿಲ್ಲಿಸಿ ತಿನ್ನುವ. ನೋ ಆಪ್ಷನ್.
ಕರ್ನಾಟಕ ತಮಿಳ್ನಾಡು ಬಾರ್ಡ್ರಲ್ಲಿದ್ದೇನೆ. ಕರೆಕ್ಟಾಗಿ ಮ್ಯಾಪ್ ಹಾಕೊಂಡು ಹೋಗ್ಬೇಕಪ್ಪ ಇಲ್ಲೆಲ್ಲ. ಮತ್ತು ಸುಮ್ಮನೆ ನಾನು ಅಲ್ಲಿ ಹೋಗಿ ಕನ್ನಡ ಮಾತಾಡಿ ಅವ್ರು ನಾನು ಕಾವೇರಿ ಕೇಳ್ತಿದ್ದೇನೆ ಅಂತ ಎಣಿಸ್ಕೊಂಡು ನನ್ನನ್ನು ನೀರಿಗೆ ಹಾಕಿ ತೆಗೆದ್ರೆ ರೈಡರ್ಸ್ ನೋಡ್ಬೋದು ಇಲ್ಲಿ. ಸೊ ಐ ಡೋಂಟ್ ನೋ ವೇರ್ ದೇ ಗೋಯಿಂಗ್, ಬಟ್ ಎಲ್ಲ ತಮಿಳ್ನಾಡು ಕರ್ನಾಟಕದವರು ಇಲ್ಲಿ ಯೂಶಲಿ ಇಲ್ಲೋದ್ರು. ಇದೆಲ್ಲ ರಿಪಬ್ಲಿಕ್ ಡೇ ರೈಡ್ ಇರಬೇಕು. ದ್ಯಾಟ್ ವಾಸ್ ಲೈಕ್ ಅ ಡ್ರೀಮ್ ಬೈಕ್ ಬ್ರೋ ವರ್ಸಸ್ ಇಟ್ ಇಸ್ ಹಾಗೆ. ಸೊ ಎಲ್ರಿಗೂ ಹ್ಯಾಪಿ ರಿಪಬ್ಲಿಕ್ ಡೇ. ಆ್ಯಂಡ್ ಈ ಪ್ಲೇಸ್ ನೋಡ್ಬೋದು, ಈ ಮರಗಳನ್ನೆಲ್ಲ ನೋಡ್ಬೋದು. ಆಲ್ಮೋಸ್ಟ್ 3-4 ಕಿಲೋಮೀಟರ್ಸಿಂದ ನಂಗೆ ಇದೇ ಸಿಗ್ತಿದೆ ನೋಡ್ಲಿಕ್ಕೆ. ಪ್ಲೇಸ್ ತುಂಬ ಚೆಂದ ಇದೆ ಆ್ಯಂಡ್ ರೋಡ್ಸ್ ಅಪೂರ ಇರೋದ್ರಿಂದಾಗಿ ಎವ್ರಿಬಡಿ ಈಸ್ ಮೈಂಟೈನಿಂಗ್ ಅ ಗುಡ್ ಸ್ಪೀಡ್. ಲೈಕ್ ರ್ಯಾಶ್ ಡ್ರೈವಿಂಗ್ ಮಾಡ್ತಿಲ್ಲ, ಎಲ್ಲರೂ ಚೆನ್ನಾಗಿ ಮಾಡಿ ಓಡಿಸ್ತಿದ್ದಾರೆ. ಆಗ ನಮಗೂ ಖುಷಿ ಆಗ್ತದೆ ಬಿಡಲಿಕ್ಕೆ. ನನಗೆ ಖುಷಿ, ನಮಗಲ್ಲ ನನಗೆ ಹಾಗೆ. ಆ್ಯಂಡ್ ಅದರ್ ದೆನ್ ದ್ಯಾಟ್ ನನ್ನ ಬ್ಯಾಗ್ ಸ್ವಲ್ಪ ಪ್ರಾಬ್ಲಮ್ ಮಾಡ್ತಿದೆ. ಬಿಕಾಸ್ ಒನ್ ಥಿಂಗ್ ಇಸ್ ದ್ಯಾಟ್ ಐ ಆಮ್ ಗೆಟಿಂಗ್ ಎ ಗುಡ್ ಬ್ಯಾಕ್ ಸಪೋರ್ಟ್, ಬಟ್ ಅದೆಂತಾಗ್ತಿದೆ ಅಂತ ಹೇಳಿದರೆ ಜಾರಿ ಒಂದು ಸೈಡಿಗೆ ಹೋಗ್ತಿದೆ, ಆಚೆ ಸೈಡಿಗೆ. ಆ್ಯಂಡ್ ಈವನ್ ದಿಸ್ ಥಿಂಗ್ ದ್ಯಾಟ್ ಐ ಹ್ಯಾವ್ ಪುಟ್ ಇಸ್ ನಾಟ್ ವಿಸಿಬಲ್ ಸೋ ಮಚ್, ಬಟ್ ದ್ಯಾಟ್ ಈಸ್ ಫೈನ್ ಆ್ಯಕ್ಚುಲಿ. ಅಲ್ಲಲ್ಲಿ ಒಂಚೂರು ಇಳ್ದು ಅದನ್ನು ಸರಿ ಮಾಡಿಕೊಂಡ್ರೆ ಸರಿ ಆಗ್ತದೆ. ಸೊ ಇಲ್ಲಿ ಯಾವ್ದಾದ್ರು ಒಂದು ಚೆಂದ ಮಾಡಿ ಒಂದು ರೀಲ್ಸ್ ಮಾಡಲಿಕ್ಕೆ ಏನಾದ್ರು ಒಂದು ಕ್ಲಿಪ್ ತೆಗಿಯೋ ಅಂತ ಹೇಳಿ ನಿಲ್ಲಿಸಿದೆ. ಮತ್ತು ಇನ್ನು ಇಲ್ಲಿಂದ ಹೊರಡುವ. ಸುಮ್ಮನೆ ನಿಲ್ಲಿಸಿ ಲೇಟ್ ಮಾಡ್ಕೊಳ್ಳೋದು ಬೇಡ. 408 ಕಿಲೋಮೀಟರ್ಸ್ ಮಾಡಿದ್ದೇನೆ ಮನೆಯಿಂದ. ಆ್ಯಂಡ್ ಇಲ್ಲಿಂದ ಇನ್ನು ನಾನು ರಾಮೇಶ್ವರಮಿಗೆ ಆಲ್ಮೋಸ್ಟ್ 450 ಕಿಲೋಮೀಟರ್ಸ್ ಇದೆ ನನಗೆ. ಬಟ್ ಆಸ್ ಆಫ್ ನೌ ಇಟ್ ಫೀಲ್ಸ್ ಲೈಕ್ ಐ ಕ್ಯಾನ್ ಡೂ ಇಟ್ ವೆರಿ ಈಸಿಲಿ ಹಾಗೆ. ಇನ್ನು ಹೋಗುವ, ನೋಡುವ. ರೋಡ್ ಒಳ್ಳೇದಿದ್ದರೆ ನಾನು ಆರಾಮಲ್ಲಿ ಮಾಡ್ತೇನೆ, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಪ್ಲ್ಯಾನ್ ಈಸ್ ಟು ರೀಚ್ ರಾಮೇಶ್ವರಂ. ಮೊಬೈಲಲ್ಲಿ ಗೂಗಲ್ ಮ್ಯಾಪ್ ಇಸ್ ಸೇಯಿಂಗ್ ಐ ವಿಲ್ ರೀಚ್ ಬೈ 4:30, ಬಟ್ ನಂಗೆ ಆರಾಮಲ್ಲಿ 7 ಒಳಗೆ ರೀಚ್ ಆದರೆ ಆಯಿತು ಅಷ್ಟೇ. ನೋಡುವ. ಟೂ ವೀಲರಾ? this small line, dotted line is actually Karnataka, and ಆಚೆ side Tamil Nadu. And ಇಲ್ಲಿ this is the place where we enter Tamil Nadu. For the first time my bike is going to be in Tamil Nadu or any other state. So finally we are here, we are entering Tamil Nadu ಈಗ. Tamil Nadu state limit starts. Hearty welcome. Some L is missing there. ಬೈಕಿನವ್ರಿಗೆ ಚೆಕಿಂಗ್ ಇಲ್ಲ ಎನ್ಸ್ಕೊಂಡು ಲೆಫ್ಟಿಂದ ಹೋಗ್ತಿದ್ದೇನೆ, ಸಾರಿ ಬಾಸ್. ವೆಲ್ಕಮ್ ಟು ತಮಿಳ್ನಾಡು, ಕೊಯಂಬತ್ತೂರ್ 113, ಈರೋಡ್ 105. ಸೊ ವಿ ಆರ್ ಇನ್ ತಮಿಳ್ನಾಡು. ಫೈನಲಿ ಫಸ್ಟ್ ಟೈಮ್ ಬೇರೆ ಸ್ಟೇಟಿಗೆ ನನ್ನ ಬೈಕಲ್ಲಿ ಹೋಗ್ತಿದ್ದೇನೆ, ಆ್ಯಂಡ್ ದ್ಯಾಟ್ ಬಿಕಮ್ಸ್ ತಮಿಳ್ನಾಡು. ಎಷ್ಟು ಖುಷಿ ಆಗ್ತಿದೆ ಅಂತ ಹೇಳಿದರೆ, ಬಿಕಾಸ್ ಬೀಯಿಂಗ್ ಅ ಬೈಕರ್ ನನಗೆ ನನ್ನ ಹತ್ರ ಸೌತ್ ಕವರ್ ಮಾಡಬೇಕಂತ ಹೇಳಿದರೆ ಇರೋ ಸ್ಟೇಟ್ ತಮಿಳ್ನಾಡು ಮತ್ತು ಕೇರಳ. ಅದರಲ್ಲಿ ಒಂದು ಇವತ್ತು ಕವರ್ ಮಾಡ್ತಿದ್ದೇನೆ ಅಂತ ಹೇಳಿದರೆ, ಸೊ ದಿಸ್ ಈಸ್ ದ ಫಸ್ಟ್ ಟೈಮ್ ಐ ಎಂಟರಿಂಗ್ ತಮಿಳ್ನಾಡು ಆ್ಯಂಡ್ ಐ ವಿಲ್ ಬಿ ಆಲ್ಮೋಸ್ಟ್ ಕವರಿಂಗ್ ತಮಿಳ್ನಾಡು ಡಯಾಗ್ನಲಿ ಆಲ್ಸೋ ಟುಡೇ. ಎನಿವೆ, ನಾ ಇಲ್ಲೊಂದು ಕಡೆಯಲ್ಲಿ ನಿಲ್ಲಿಸಿ ಒಂದು ಫೋಟೋ ತೆಗೆದು ಇನ್ಸ್ಟಾದಲ್ಲಿ ಹಾಕಿ ಅದಾದಮೇಲೆ ನಮ್ಮ ರೈಡನ್ನು ಕಂಟಿನ್ಯೂ ಮಾಡ್ತೇನೆ. ಸೊ ಈಗ ಆಲ್ಮೋಸ್ಟ್ ತಮಿಳ್ನಾಡು ಎಂಟ್ರ್ ಆಗಿ ಒಂದು 5-10 ಕಿಲೋಮೀಟರ್ಸ್ ರೈಡ್ ಮಾಡಿದೆ. ಆ್ಯಂಡ್ ಯು ಕ್ಯಾನ್ ಸಿ ದಿಸ್ ಬ್ಯೂಟಿಫುಲ್ ವ್ಯೂ, ಬಟ್ ಇಟ್ಸ್ ಆಲ್ ಕವರ್ಡ್ ವಿತ್ ದ ಫಾಗ್. ಅದರಲ್ಲೊಂದು ಮೌಂಟೇನ್ ರೇಂಜ್ ಕಾಣ್ತದೆ, ಅದು ಅಲ್ಲಿಗೆ ಎಂಡ್ ಆಗ್ತದೆ. ಆ್ಯಂಡ್ ದೆನ್ ಈಚೆ ಅಂತೂ ಎಂಥದ್ದು ಕಾಣ್ತಿಲ್ಲ. ಇಲ್ಲಿ ಮಂಗಗಳೆಲ್ಲ ಆರಾಮಲ್ಲಿ ರಿಲ್ಯಾಕ್ಸ್ ಮಾಡ್ತಿರೋದು ನೋಡ್ಬೋದು. ಒಂದು ಸ್ಟೋರಿ ಹಾಕಬೇಕು ತಮಿಳ್ನಾಡು ಎಂಟ್ರ್ ಆಗಿದ್ದೇನೆ ಅಂಥೇಳಿ ಇನ್ಸ್ಟಾದಲ್ಲಿ. ವೆಯ್ಟ್, ವಾಟ್ ಆಮ್ ಐ ಇವನ್ ಶೋಯಿಂಗ್ ಟು ಯು? ನಥಿಂಗ್. ಲೆಟ್ ಮಿ ಶೋ ಯು ಮೈ ಫೇಸ್ ಅಟ್ ಲೀಸ್ಟ್. ಯಾ, ಸೊ ಒಂದು ಸ್ಟೋರಿ ಹಾಕಬೇಕು ತಮಿಳ್ನಾಡು ಎಂಟ್ರ್ ಅದೇ ಅಂಥೇಳಿ. ಸೋ ಫಾರ್ ಐ ಹ್ಯಾವ್ ರಿಡನ್ 433 kilometers ಆ್ಯಂಡ್ ಇಟ್ ಹ್ಯಾಸ್ ಬೀನ್ ಬ್ಯೂಟಿಫುಲ್. ಆ್ಯಂಡ್ ಇನ್ನೂ 425 kilometers ಇದೆ.
ರಾಮೇಶ್ವರಂಗೆ. ಸೊ ನಿನ್ನೆ ಮತ್ತು ಇವತ್ತು 2 ಕವರ್ ಮಾಡಿದ್ದು ಒಟ್ಟಿಗೆ ಟೋಟಲ್ ಐ ಹ್ಯಾವ್ ಟು ರೈಡ್ ಇನ್ ಟುಡೇ. ಇನ್ನು ಎನಿವೆ ಆಗ್ತದೆ, ಮಾಡುವ. ಸೊ ಫಾರ್ ಸೊ ಗುಡ್. ವ್ಯೂ. ಬೈ ಬೈ. What the heck is this, man? Sheesh. Okay, my camera is on. Idu enta bro? Sheesh, bro. I never knew this existed. I don't even know what's the name of this guard section. But this is way too pretty, way too pretty. ತುಂಬ ಚಂದ ಇದೆ. ಶೀಶ್, ಎಕ್ಸಾಕ್ಟ್ಲಿ ದ್ಯಾಟ್ ಸೆಕ್ಷನ್, ದಟ್ ವಾಸ್ ವೇ ಟೂ ಪ್ರೆಟಿ ಮ್ಯಾನ್. ನಾ ಎಲ್ಲಿ ಹೋಗ್ಬೇಕಣ್ಣ? ನಾ ಎಲ್ಲಿ ಹೋಗ್ಬೇಕು? ಸಾವು ಈಗ ಬರ್ತಾ ಇದ್ರೆ dun 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 dun. ಇಲ್ಲಿ ಕುತ್ಕೊಂಡು ಹಾರ್ನೇ ಹಾಕ್ಬೇಕು, ಬರೀ ಅಲ್ಲಿ ಮೇಲಿಂದ ಸ್ವಲ್ಪ ಅಷ್ಟೇ ಹಾರ್ನ್ ಮಾತ್ರ ಹಾಕ್ಬೇಕು ಇಲ್ಲಿ ನಿಂತ್ಕೊಂಡು. ಹೀಗೆ ವ್ಯೂ ನೋಡ್ಬೋದು. ದಿಸ್ ವ್ಯೂ ಇಸ್ ನಾಟ್ ಇವನ್ ಎಂಡಿಂಗ್ ಮ್ಯಾನ್. ಕ್ಯಾಮರಾ ಆಫ್ ಮಾಡಿದ ಕೂಡ ಪುನಃ ಸ್ಟಾರ್ಟ್ ಆಗ್ತಿದೆ. ಓಹೋ, ಅದೇ ಒಂದು ಕಡೆಯಲ್ಲಿ ಜೋರು ಹಸಿವಾಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ನೈಸ್ ಒನ್ ನಿಶಿತ್, ನೈಸ್ ಒನ್. ತಮಿಳ್ನಾಡು ಎಂಟ್ರಾಗಿ ಬ್ರೇಕ್ಫಾಸ್ಟಿಗೆ ಅಂತೇಳಿ ಒಂದು ಕಡೆಯಲ್ಲಿ ನಿಲ್ಲಿಸಿದ್ದೇನೆ. ಇಟ್ ಫೀಲ್ಸ್ ಆಲ್ರೆಡಿ ಸೋ ಡಿಫಿಕಲ್ಟ್ ಟು ಸ್ಪೀಕ್ ಟು ದೀಸ್ ಪೀಪಲ್. ದೇ ಲಿಟ್ರಲಿ ನಾಟ್ ರೆಡಿ ಟು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ. I speak in Hindi, they speak in their language. I speak in Kannada, they speak in their language. I speak in English, they speak in their language. Their language is the only language they'll speak. In whatever language I speak, they don't change their language. I say dosa, he'll say roast. That's all. Nothing more. ಹಾಗೆ ಎನಿವೆ ಮಸಾಲೆ ದೋಸೆ ಅಂತ ಹೇಳಿದ್ದೇನೆ. ಮಸಾಲೆ ದೋಸೆ ತಿನ್ನುವ. 450 ಕಿಲೋಮೀಟರ್ ಇದೆ. ಘಾಟ್ ಸೆಕ್ಷನ್ ಕ್ರಾಸ್ ಮಾಡಿದೆ. ಘಾಟ್ ವಾಸ್ ವೆರಿ ಬ್ಯೂಟಿಫುಲ್, ರಿಯಲಿ ವೆರಿ ಬ್ಯೂಟಿಫುಲ್. ಆ ಥರ ಹೇರ್ ಪಿನ್ ಬೆಂಡದ್ದು ನಾನು ಇವತ್ತು ತನಕ ಬರೀ ಆಗುಂಬೆ ಘಾಟ್ ಮಾತ್ರ ಹೋಗಿದ್ದು. ಇಲ್ಲಿ ಇನ್ನೊಂದು ಈ ಘಾಟ್ ಅಂತೂ ಮಾಡಿ ಆದಮೇಲೆ ಆಗುಂಬೆ ಘಾಟ್ ಫೆಲ್ಟ್ ಲೈಕ್ ನಥಿಂಗ್ ಇನ್ ಫ್ರಂಟ್ ಆಫ್ ದಿಸ್. ಇಟ್ ವಾಸ್ ದ್ಯಾಟ್ ಬ್ಯೂಟಿಫುಲ್, ತುಂಬ ಚೆನ್ನಾಗಿ. ಎನಿವೆ ಇಲ್ಲೊಂದು ತಿಂದಿದ್ದು ಮತ್ತು ಇನ್ನು ಒಂದು ಗೂಗಲ್ ಮ್ಯಾಪ್ಸ್ ಒಂದು ಮಾತಾಡೋದು ನಿಲ್ಸಿದ್ದೀನಿ. ನೆಕ್ಸ್ಟ್ ಇನ್ನು ಇಲ್ಲಿಂದ ಈರೋಡಿಗೆ ಹೋಗಿ ಅಲ್ಲಿಂದ ನಾಟ್ ಈರೋಡ್, ತಿರುಪುರ ಹತ್ರ ಎಲ್ಲ ಹೋಗಿ ಅಲ್ಲಿಂದ ಮಧುರೈ ಹೋಗುವ. ಇವತ್ತು ತುಂಬ ಕವರ್ ಮಾಡಲಿಕ್ಕಿದೆ ಡಿಸ್ಟೆನ್ಸ್, ಮಾಡಲೇಬೇಕು, ಆಪ್ಷನ್ ಇಲ್ಲ. ಹಾಗೆ ತಿಂಡಿ ತಿಂದಾದ್ಮೇಲೆ ಸಿಗ್ತೇನೆ. ಇಟ್ ಫೀಲ್ಸ್ ಲೈಕ್ ಐ ಸ್ಟಾಪ್ಡ್ ಇನ್ ಅ ಟೂರಿಸ್ಟ್ ಪ್ಲೇಸ್. ಅಲ್ಲಿ ಯಾವುದೋ ಒಂದು ಟೆಂಪಲ್ ಇದೆ, ಅದರ ಎದುರು ನಿಂತಿದ್ದಕ್ಕೆ ದಿಸ್ ಗಾಯ್ ಮೇಡ್ ಮಿ ಪೇ 80 rupees ಫಾರ್ ಮಸಾಲೆ ದೋಸೆ. ಉಡುಪಿಗೆ ಬಂದಿದ್ದರೆ ತ್ರಿವೇಣಿ ಕರ್ಕೊಂಡು ಹೋಗ್ತಿದ್ದೆ. 50 ರೂಪಾಯಿ ಮಸಾಲೆ ದೋಸೆ, ಇಲ್ಲಿ 3 ಜನಕ್ಕೆ ತಿನ್ನಿಸ್ಬೋದು. ಎನಿವೆ ಒಂದು ಕಾಫಿ ಮುಗಿಸಿ ಇಲ್ಲಿಂದ ಹೊರಡುವ. ಇನ್ನು ವ್ಲಾಗ್ ಎಲ್ಲ ಡೈರೆಕ್ಟ್ ಮಧುರೈ ತನಕ ಹೋಗಿ ಆದಮೇಲೆ, ಬಿಕಾಸ್ ವಿ ಆರ್ ಟೂ ಲೇಟ್. ಎನಿವೆ ಮಧುರೈಯಲ್ಲಿ ಸಿಗುವ.
ಈಗ ಮನೆಯಿಂದ 500 ಕಿಲೋಮೀಟ್ರ್ ಮಾಡಿ ಆಗಿದೆ, ನಾಟ್ ಫ್ರಮ್ ಮೈಸೂರು, ಮನೆಯಿಂದ. ಜೋರು ಸೆಕೆ ಆಗ್ತಿತ್ತು, ಎಂತಕ್ಕಂತ ಯೋಚನೆ ಮಾಡುವಾಗ ಮತ್ತೆ ಗೊತ್ತಾಯ್ತು ಬೆಳಿಗ್ಗೆ ಚಳಿ ಉಂಟು ಅಂತ ಹೇಳಿ ಐ ಡಿಂಟ್ ರಿಮೂವ್ ಮೈ ಹೂಡಿ, ಹಾಗೆ ಹೊರಟಿದ್ದೆ. ಈಗ ಇದನ್ನು ತೆಗೆಯುವ. ಆ್ಯಂಡ್ ಯಾ, ವಿ ಆರ್ ಸ್ಟಿಲ್ ನಾಟ್ ಇವನ್ ಕ್ಲೋಸ್ ಟು ಮಧುರೈ. ವಿ ಆರ್ ಕ್ಲೋಸ್ ಟು ಒಂದು ಇತ್ತು ಮಾರೆ ಅಂತ ಮಲಡಮ್ಮ ಸಮಥಿಂಗ್, ಐ ಮೆನ್ಷನ್ ಇಟ್ ಯು. ಅದರಿಂದ ಒಂದು 15 ಕಿಲೋಮೀಟರ್ಸ್ ಹಿಂದಿದೆ ಹಾಗೆ. ಆ್ಯಂಡ್ ಇನ್ನೊಂದು ಹೇಳಬೇಕಂತಿದ್ದೆ, ಮರ್ತೋಯ್ತು. ರೋಡೆಲ್ಲ ಐ ಡೋಂಟ್ ನೋ ವೈ, ಬಟ್ ಗೂಗಲ್ ಮ್ಯಾಪ್ಸನ್ನು ನಂಬಿ ಬಂದದ್ದು. ಇಟ್ ಈಸ್ ಟೇಕಿಂಗ್ ಮೀ ಫ್ರಮ್ ಇನ್ಸೈಡ್ ರೂಟ್. ರೋಡ್ ಒಳ್ಳೇದುಂಟು, ಆದರೆ ಹಂಪ್ಸ್ ತುಂಬ ಉಂಟು, ಲೈಕ್ ತುಂಬ ಅಂದರೆ ತುಂಬ, ಎಕ್ಸ್ಟ್ರೀಮ್ಲಿ ತುಂಬ. ಬಟ್ ನಂಗೆ ಕತ್ಲೆ ಆದಮೇಲೆ ಇವತ್ತು ರೈಡ್ ಮಾಡ್ಲಿಕ್ಕೆ ಮನಸ್ಸಿಲ್ಲ. ಎಲ್ಲೋಯ್ತಾ? ಕತ್ಲೆ ಆದಮೇಲೆ ಇವತ್ತು ರೈಡ್ ಮಾಡ್ಲಿಕ್ಕೆ ಮನಸ್ಸಿಲ್ಲ. ಇವತ್ತು ಕತ್ಲೆ ಆಗೋ ಮೊದಲೇ ಐ ವಾಂಟ್ ಟು ರೀಚ್ ರಾಮೇಶ್ವರ. ನಿದ್ದೆ ಬರ್ತುಂಟು ಅಷ್ಟೇ ಸ್ವಲ್ಪ. ನಿನ್ನೆ ಜಾಸ್ತಿ ನಿದ್ದೆ ಮಾಡ್ಲಿಕ್ಕೆ ಆಗಲಿಲ್ಲ. ಎಷ್ಟು 12 ಗಂಟೆಗೆ ಮಲಗಿದ್ದೆ. ಬೆಳಿಗ್ಗೆ 4 ಅಲಾರಾಮ್ ಸ್ಟಾರ್ಟ್ ಆಗಿದೆ, 5 ಎದ್ದೆ. ಇನ್ನು ರಾಮೇಶ್ವರಂ ಅದು ಸ್ವಲ್ಪ ಕ್ಲೀನ್ ಇದೆ ಸಾಕು. ಆ್ಯಂಡ್ ಎಸ್ಟರ್ಡೇ ಐ ಸ್ಟೇಡ್ ಇನ್ ಡಾರ್ಮೆಟ್ರಿ. ಟುಡೇ ಐ ವಾಂಟ್ ಟು ಗೋ ಆ್ಯಂಡ್ ಗೆಟ್ ಮೈ ಸೆಲ್ಫ್ ಪ್ರಾಪರ್ ರೂಮ್. ಯಾಕಂತ ಹೇಳಿದರೆ ಟುಡೇ ಅಗೇನ್ ಐ ಕಾಂಟ್. ಅಲ್ಲಿ ಡಾರ್ಮೆಟ್ರಿ ಇಟ್ಸ್ ಲೈಕ್ ಶೇರಿಂಗ್ ಅಲ್ಲ, ವಾಟ್ ಎವರ್ ಇಟ್ ಈಸ್, ಅಟ್ ಲಾಸ್ಟ್ ಇಟ್ ಈಸ್ ಶೇರಿಂಗ್ ಓನ್ಲಿ. ಇಟ್ಸ್ ನಾಟ್ ಯುವರ್ ಓನ್ ರೂಮ್, ಸೊ ದಟ್ ಪರ್ಸ್ನಲ್ ಸ್ಪೇಸ್ ವಿಲ್ ನಾಟ್ ಬಿ ದೇರ್. ಸೊ ಇವತ್ತೊಂದು ಕರೆಕ್ಟಾಗಿ ರೂಮ್ ತೊಗೊಳ್ಬೇಕು ಆ್ಯಂಡ್ ಚೆಂದ ನಿದ್ದೆ ಮಾಡಬೇಕು. ಬೇರೆ ಎಲ್ಲ ಯಾರಾದ್ರು ಇದ್ದರೆ ರಾತ್ರಿ ಮಾತ್ರ ನಿದ್ದೆ ಮಾಡಲಿಕ್ಕಾಗೋದು, ಬಿಕಾಸ್ ದೇ ವಿಲ್ ಬಿ ಯೂಸಿಂಗ್ ದಿಯರ್ ಫೋನ್ ಆರ್ ಪ್ಲೇಯಿಂಗ್ ಸಮಥಿಂಗ್ ಆರ್ ಲೈಕ್ ದ್ಯಾಟ್. ಅದೇ ನನ್ನದೇ ಒಂದು ರೂಮ್ ಇದ್ದರೆ ಆಗ ಯಾವಾಗ ಬೇಕು ಆ ಹೊತ್ತಿಗೆ ನಿದ್ದೆ ಮಾಡ್ಬೋದು ರೂಮಲ್ಲಿ. ಹಾಗೆ ಇನ್ನು ಸ್ವಲ್ಪ ಇನ್ಸ್ಟಾ ಎಲ್ಲ ಸ್ಟೋರಿ ಹಾಕಿ ಇಲ್ಲಿಂದ ಹೊರಡ್ತೇನೆ. ಇನ್ನೂ ಮಧುರೈಯಲ್ಲೇ. ನೋ ಮೋರ್ ವೀಡಿಯೋಸ್ ಟಿಲ್ ದೆನ್. ಬಾಯ್. ಸೊ ಮಧುರೈ ಇನ್ನೇನು 40 ಕಿಲೋಮೀಟ್ರ್ ಎಷ್ಟು ಇರಬೇಕು. ಅದ್ರ ಮೊದಲು ಊಟಕ್ಕೆ ನಿಲ್ಲಿಸಿದೆ, 2 ಗಂಟೆ ಆಯಿತು. ಆಗದಿಂದ ಟ್ರೈ ಮಾಡ್ತಿದ್ದೇನೆ ನನಗೆ ಊಟ ಬೇಕು ಅಂತ ಹೇಳಲಿಕ್ಕೆ. ಹಿ ಈಸ್ ಥಿಂಕಿಂಗ್ ದಟ್ ಐ ಆಮ್ ಟ್ರೈಂಗ್ ಟು ಪೇ ದ ಬಿಲ್ ಆಫ್ ದಿಸ್ ಟೇಬಲ್. ನಾನು ಎಂಥದೋ ಒಂದು ಬಿಲ್ ಇಟ್ಕೊಂಡು ಏನೋ ಒಂದು ಹೇಳ್ತಿದ್ದಾನಪ್ಪ, ಅರ್ಥ ಆಗ್ತಿಲ್ಲ ಅವನು ಎಂತ ಮಾತಾಡಬೇಕು. ಎಲ್ಲ ಭಾಷೆ ಟ್ರೈ ಮಾಡಿ ಆಯ್ತು ನಾ, ಇಂಗ್ಲೀಷಲ್ಲಿ ಮತ್ತು ಲಾಸ್ಟಿಗೆ ತುಳುವಲ್ಲಿ ಹೇಳ್ತಿದ್ದೀನಿ. ಆಗ ಅರ್ಥ ಆಗ್ತುಂಟು ಅವನಿಗೆ, ಅದೇನು ಗೊತ್ತಿಲ್ಲ. ಎನಿವೇ ಫೈನಲಿ ಅವನಿಗೆ ಅರ್ಥ ಆಯಿತು. ನೋಡುವ ಸೌತ್ ಇಂಡಿಯನ್ ಥಾಲಿ ಅಂತ ಹೇಳಿದ್ದಾನೆ. ಎಂತ ತಂದು ಕೊಡ್ತಾನೆ ದೇವರಿಗೆ ಗೊತ್ತು. ಬೈಕ್ ಇಲ್ಲಿದೆ. ಒಂದು ಬೈಕಿನ ಎದುರು ಕುತ್ಕೊಂಡು ತಿನ್ಬೇಕಂತೇಳಿ ಎಷ್ಟು ಕಷ್ಟಪಡಬೇಕು ಗೊತ್ತಾ. ಯಾವ ಹೋಟೆಲಲ್ಲಿ ಹೋದರೂ ಸಹ ಬೈಕಿನ ಎದುರು ತಿನ್ಕೊಡ್ಲಿಕ್ಕೆ ಆಗೋದಿಲ್ಲ. ಆ್ಯಂಡ್ ದೆನ್ ಬೇರೆ ಕಡೆ ಹೋಗಿ ಕೂತ್ಕೊಂಡು ತಿನ್ನಲಿಕ್ಕೆ ದ ಪ್ರಾಬ್ಲಮ್ ಈಸ್ ಎಲ್ಲ ಬಿಡಿಸ್ಬೇಕಾಗ್ತದೆ. ಈಗ ಹಾಗೆ ಮೌಂಟ್ ಇದ್ದದೆಲ್ಲ ಹಾಗೆ ಬಿಡ್ಬೋದು ಆ ಬ್ಯಾಗೆಲ್ಲ, ಬಿಕಾಸ್ ಇಟ್ಸ್ ಇನ್ ಫ್ರಂಟ್ ಆಫ್ ಮೈ ಐಸ್. ನೋ ಶೀಶ್, ದಿಸ್ ವಾಸ್ ಟಯರಿಂಗ್ ಮ್ಯಾನ್. ಬಿಸಿಲು ಸ್ಟಾರ್ಟ್ ಆಯಿತು. ಆ್ಯಂಡ್ ಅದಾದಮೇಲೆ ಗೂಗಲ್ ಮ್ಯಾಪ್ಸ್ ಆಯಿತು ಮಾರೆ, ನನ್ನನ್ನು ಎಲ್ಲೆಲ್ಲಿಂದೆಲ್ಲ ಕರ್ಕೊಂಡು ಹೋಯ್ತು. ಲೈಕ್ ಇಟ್ ಕುಡ್ ಹ್ಯಾವ್ ಟೇಕನ್ ಮೀ ಫ್ರಮ್ ಮೇನ್ ರೋಡ್ ಹೈವೇ. ಒಂದು ಕಡೆ ಎಲ್ಲ ಕನ್ಸ್ಟ್ರಕ್ಷನ್ ಆಗ್ತದೆ ಅಂತೇಳಿ ಒಳಗಿಂದ ಎಲ್ಲಿ ನನ್ನ ಕರ್ಕೊಂಡು ಹೋಯ್ತು. ಆ ಒಳಗಿಂದ ಕರ್ಕೊಂಡು ಹೋಗಿದ್ದು ರೋಡ್ ನೋಡಿದರೆ ಕನ್ಸ್ಟ್ರಕ್ಷನ್ ಆಗೋ ರೋಡೇ ಅಡ್ಡಿಲ್ಲ ಕಾಣ್ತದೆ ಅದಕ್ಕಿಂತ. ಬಟ್ ಯಾ, ಸೊ ಫಾರ್ ಸೊ ಗುಡ್. ಈಗ ಆಲ್ಮೋಸ್ಟ್ 350 ಕಿಲೋಮೀಟರ್ಸ್ ರೈಡ್ ಮಾಡಿದ್ದೇನೆ ಮೈಸೂರಿಂದ. ಅಡ್ಡಿಲ್ಲ, ಅಷ್ಟೇನು ಪ್ರಾಬ್ಲಮ್ ಆಗಲಿಲ್ಲ ನನಗೆ, ಮ್ಯಾನೇಜಬಲ್. ರಾಮೇಶ್ವರಂ ಆರಾಮಲ್ಲಿ ಮುಟ್ಬೋದು. ನೋಡುವ ಇನ್ನು ಕತ್ಲೆ ಆಗೋ ಮೊದಲು ಒಂದು ಹೋದರೆ ಆಯಿತು ಅಷ್ಟೇ. ಊಟ ಬರಲಿ, ಊಟ ಮಾಡುವ, ಆಮೇಲೆ ಸಿಗುವ. ಫಸ್ಟ್ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಕಷ್ಟ ಆದರೆ ಸಹ ಕೊನೆಗೆ ತಂದು ಕೊಡುವಾಗ ಚಂದ ತುಂಬ ಎಲ್ಲ ತಂದು ಕೊಟ್ರಪ್ಪ. ಈಗ ಅನ್ನ ಹಾಕು ಪುಣ್ಯಾತ್ಮ. ಬಂತಿಲ್ಲ, ಅನ್ನ ಬಂತು. ಹಾಂ, ಅನ್ನ ಬಂತು. ಅಲ್ಲಿಗೆ ಐಸ್ ಕ್ರೀಮ್ ಎಲ್ಲ ಕೊಟ್ಟಿದ್ದಾರೆ ಫ್ರೀಯಲ್ಲಿ. ಓ, ಐಸ್ ಕ್ರೀಮ್ ಅಲ್ಲ, ಮೊಸರು ಮಾರೆ.
ಮೊಸರು, ಪಾಯಸ ಉಂಟು, ಇರಲಿ ತಿನ್ನುವ. ಐ ಸೇ ಹೌ ಇಟ್ ಈಸ್ ಆಫ್ಟರ್ ಐ ಫಿನಿಶ್ ಇಟ್. ಸೊ ಅಲ್ಲಿಗೆ ಊಟ ಆಯಿತು. ಎಂಥದ ಅಷ್ಟು ಖಾರ ಒಂದಿತ್ತು, ಅದೊಂದು ಗೊತ್ತಾಯಿತು. ಬೇರೆ ಅಂತ ಅರ್ಥ ಮಾಡಿಸೋಕೆ ಸಾಕಾಯ್ತು. ಫಸ್ಟ್ ಟೈಮ್ ಇನ್ ಮೈ ಲೈಫ್ ಐ ಫೆಲ್ಟ್ ಲೈಕ್ ಐ ಆಮ್ ಅನ್ಎಜುಕೇಟೆಡ್. ಸೊ ವಿ ಆರ್ ಬ್ಯಾಕ್ ಟು ಅವರ್ ಎಡಿಟರ್ಸ್ ಡೆಸ್ಕ್ ಅಗೇನ್. ಆ್ಯಂಡ್ ಈ ವಿಡಿಯೋ ಆಲ್ಮೋಸ್ಟ್ ಈಗ 20 minutes ಆಗಿದೆ. ಇಟ್ಸ್ ಲೈಕ್ ರಾಮೇಶ್ವರಮಿಗೆ ಹೋಗಿದ್ದು, ಕನ್ಯಾಕುಮಾರಿಗೆ ಹೋಗಿದ್ದು ಇಸ್ ಲೈಕ್ ಅ ಬಿಗ್ ಥಿಂಗ್ ಫಾರ್ ಮೀ, ಲೈಕ್ ಆನ್ ಅ ರೈಡರ್ಸ್ ಪರ್ಸ್ಪೆಕ್ಟಿವ್. ಆ್ಯಂಡ್ ನನಗೆ ವೀಡಿಯೋನ ಸಣ್ಣದು ಮಾಡಿ ಏನು ತೋರಿಸ್ದೆ ಹಾಕ್ಲಿಕ್ಕೆ ಮನಸ್ಸಿಲ್ಲ, ಅಥವಾ ಎಲ್ಲ ತೋರಿಸಿ 35 ನಿಮಿಷ 40 ನಿಮಿಷದ ವೀಡಿಯೋ ಹಾಕ್ಲಿಕ್ಕೆ ಮನಸ್ಸಿಲ್ಲ. ಸೊ ಈಗ ಆಲ್ರೆಡಿ 20 ನಿಮಿಷ ಆಗಿದೆ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡುವ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಇನ್ನು ನೆಕ್ಸ್ಟ್ ವೀಡಿಯೋ ಏನು ಸಿಗ್ತದಪ್ಪ ಅಂತ ಹೇಳಿದರೆ, ನೀವು ಇಲ್ಲಿ ತನಕ ನೋಡಿದ್ದೀರಿ ಅಂತ ಹೇಳಿದರೆ ಸ್ವಲ್ಪ ಲೆಟ್ ಮಿ ಗಿವ್ ಯು ದ ಕ್ಲೂಸ್ ಆಲ್ಸೋ, ಹಿಂಟ್ಸ್ ಆಲ್ಸೋ. ಮಧುರೈ ತನಕ ಹೇಗಾದರೂ ಹೋದೆ, ಬಿಕಾಸ್ ಐ ವಾಸ್ ಸ್ಟಿಲ್ ಫ್ರೆಶ್, ಐ ವಾಸ್ ಸ್ಟಿಲ್ ಕೆಪೇಬಲ್ ಆಫ್ ಡೂಯಿಂಗ್ ಇಟ್. ಬಟ್ ಆಫ್ಟರ್ ಮಧುರೈ, ಆಫ್ಟರ್ ಹ್ಯಾವಿಂಗ್ ಮೈ ಲಂಚ್, ಇಟ್ ವಾಸ್ ಟೆರಿಬಲ್. ನಂದು ಮೆಂಟಲ್ ಸ್ಟ್ರೆಂತ್, ನಂದು ಫಿಸಿಕಲ್ ಸ್ಟ್ರೆಂತ್ ಎಷ್ಟು ಟೆಸ್ಟ್ ಆಗಿದೆ ಅಂತ ಹೇಳಿದರೆ ಅಲ್ಲಿಂದ ಅಲ್ಲಿಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿ. ಆ್ಯಂಡ್ ನಾಳೆ ಐ ಆಮ್ ಹ್ಯಾವಿಂಗ್ DBMS ಎಕ್ಸಾಮ್, ಇಂಟರ್ನಲ್ಸ್ ಆ್ಯಂಡ್ ಆಲ್ಸೋ ಪೈ. ಈಗ ಆಲ್ಮೋಸ್ಟ್ ರಾತ್ರಿ 1 ಗಂಟೆ ಆಗಿದೆ. ಈ ವಿಡಿಯೋ ಒಂದು ಎಡಿಟ್ ಆಗಿದ್ದರೆ 1:15 ಒಳಗೆ ಅಪ್ಲೋಡ್ ಆಗಿ ಐ ನೀಡ್ ಟು ಸ್ಲೀಪ್ ಆ್ಯಂಡ್ ವೇಕಪ್ ಎಟ್ ಆಲ್ಮೋಸ್ಟ್ ಲೈಕ್ 4:15 ಎದ್ದು ಐ ನೀಡ್ ಟು ಪ್ರಿಪೇರ್ ಫಾರ್ ಎಕ್ಸಾಮ್ಸ್. ಹಾಗೆ ಇವತ್ತೇನು ಓದಲಿಲ್ಲ, ನಾಳೆ ಬೆಳಿಗ್ಗೆ ಎದ್ದು ಓದಬೇಕು. ಸೊ ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಮೋಸ್ಟ್ ಆಫ್ ಯು ಹ್ಯಾವ್ ಸ್ಟಿಲ್ ನಾಟ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಬಿಕಾಸ್ we need to hit the 500 marks as soon as possible. Thank you. Bye. 382 ಅಲ್ಲಿ ನಮ್ಮ ಲಿಮಿಟ್ ಹಿಟ್ ಆಗಿದೆ. We can do this, we together can do this. There's 150 more kilometers to go, only 150 bro. Okay, so situation update. Last 35 kilometer ಇರೋದು. ಆಗೋದಿಲ್ಲ ಅಂದರೆ ಆಗೋದೇ ಇಲ್ಲ, ಸಾವು.